ಇತ್ತ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣ ರಂಗೇರ್ತಾ ಇದೆ. ಎಚ್ಡಿಕೆ ಪರವಾಗಿ ಪತ್ನಿ ಅನಿತಾ ಕುಮಾರಸ್ವಾಮಿ ಕೂಡ ಇವತ್ತು ಪ್ರಚಾರ ಕಾರ್ಯ ಮಾಡಿದ್ದಾರೆ. ಅನಿತಾ ಕುಮಾರಸ್ವಾಮಿ ಇವತ್ತು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಮಹಿಳಾ ಸಮನ್ವಯ ಸಮಾವೇಶದಲ್ಲಿ ಅನಿತಾ ಕುಮಾರಸ್ವಾಮಿ ಮತಯಾಚನೆ ಮಾಡಿದ್ದಾರೆ. ಜೆಡಿಎಸ್ ಬಿಜೆಪಿ ಮಹಿಳಾ ಘಟಕದಿಂದ ನಡೆದಂತಹ ಸಮಾವೇಶದಲ್ಲಿ ಅವರು ಭಾಗಿಯಾಗಿದ್ದಾರೆ. ಮಂಡ್ಯದ ಖಾಸಗಿ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಅನಿತಾ ಕುಮಾರಸ್ವಾಮಿ ಭಾಗಿಯಾಗಿದ್ದಾರೆ. ಸಮಾವೇಶದಲ್ಲಿ ಸಾವಿರಾರು ಮಹಿಳಾ ಕಾರ್ಯಕರ್ತರು ಕೂಡ ಭಾಗಿಯಾಗಿ ಕುಮಾರಸ್ವಾಮಿ ಅವರ ಪರವಾಗಿ ಮತಯಾಚನೆ ಮಾಡಿದ್ದಾರೆ. ಎರಡು ಸಲ ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು. ಅವರ ವಿರುದ್ಧವಾಗಿ ಅವ್ರು ಮಾತಾಡಿದ್ದೇನು ತಾಯಂದಿರ ಅನ್ನೋ ಭಾಷೆ. ಆ ಭಾಷೆನ ಕಾಂಗ್ರೆಸ್ನವರು ತಿರ್ಚ್ಕೊಂಡು ಅವ್ರು ಇಷ್ಟ ಬಂದಾಗ ಮಾತಾಡಿದ್ರೆ ನಾವು ಅದನ್ನು ಸಹಿಸೋದಿಲ್ಲ. ಅವತ್ತು ಕಾಂಗ್ರೆಸ್ ಮಹಿಳೆಯರು ಎಲ್ಲೋಗಿದ್ರು? ಇದೇ ಮುಖ್ಯಮಂತ್ರಿಗಳು ಯಾರನ್ನ ರಾಷ್ಟ್ರಪತಿ, ಇಡೀ ರಾಜ್ಯದ ಮೊದಲನೇ ರಾಷ್ಟ್ರಪತಿಯವ್ರನ್ನ ಅವಳು 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 ಅಂದ್ರಲ್ಲ, ಅವತ್ತು ಮಹಿಳೆಯರು ಎಲ್ಲೋಗಿದ್ರು? ಈ ಕಾಂಗ್ರೆಸ್ ಮಹಿಳೆಯರು ಅವರು ನನಗೆ ಅಕ್ಕ ತಂಗಿರು, ಅವ್ರ ವಿರೋಧ ಅಲ್ಲ. ಇಡೀ ಕರ್ನಾಟಕದಲ್ಲಿರೋ ಮಹಿಳೆಯರೆಲ್ಲ ನನಗೆ ಅಕ್ಕ ತಂಗಿರ ಸಮಾನ, ಇದರಲ್ಲಿ ಪಕ್ಷ ಭೇದ ಇಲ್ಲ. ರಾಷ್ಟ್ರಪತಿ ಮರ್ಮನ ಅವಳು 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 ಅಂದ್ರಲ್ಲ, ಅವತ್ತು ಈ ರಾಜ್ಯದ ಮಹಿಳೆಯರು, ಕಾಂಗ್ರೆಸ್ ಮಹಿಳೆಯರು ಎಲ್ಲೋಗಿದ್ರಪ್ಪ? ಮಹಾರಾಜರಿಗೆ ಸೀಟ್ ಕೊಟ್ಟರು ಅಂತ ಇದೇ ಮುಖ್ಯಮಂತ್ರಿಗಳು ಏನು ಮಹಾರಾಜ, ಇಲ್ಲಿ ರಾಜನ, ಅವನ ರಾಜ. ಅದು ಮಾತಾಡೋ ಮುಖ್ಯಮಂತ್ರಿಗಳು. ಒಬ್ಬ MLA, ಮೊದಲನೇ MLA ಮದ್ದೂರು, ಗಂಡಸ ಅಂತ ಕೇಳ್ಬೋದಾ? ನಮಗೆ ನಾಚಿಕೆ ಆಗುತ್ತೆ. ನಮಗೆ ಹೆಣ್ಣು ಮಕ್ಕಳು ಬಾಯಲ್ಲಿ ಬರ್ಸ್ಕೋಬಾರ್ದನ್ನ. ಹೆಣ್ಣು ಮಕ್ಕಳು ತಾಯಂದ್ರಿದ್ದಂಗೆ, ಯಾವ ಪಕ್ಷನಾದರೂ ಆಗಲಿ. ಹೇಳ್ತಾರೆ, ಮಗಳಾಗಲಿ ಹೆಂಡತಿ ಆಗಲಿ ಅಥವಾ ಅಮ್ಮ ಆಗಲಿ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಾರೆ. ಕಾರಣ ಏಕೆ? ಅವ್ರ ಫ್ಯಾಮಿಲಿ ಮೇಲೆ ಅವ್ರಿಗೆ ನಂಬಿಕೆ ಇಲ್ವಾ? ಹೆತ್ತವರು ತಾಯಿ, ಅವ್ರಿಗೆ ಶರೀರ ಅಲ್ಲಲ್ಲ, ಹೌದು, ಧರ್ಮಪತ್ನಿ ಮತ್ತು ಜೊತೆಗೆ ಮಗಳು, ಅವ್ರುಗಳಲ್ಲೇ ಅವ್ರಿಗೆ ನಂಬಿಕೆ ಇಲ್ಲ ಅಂತಂದಮೇಲೆ ಬೇರೆ ಹೆಣ್ಮಕ್ಳುಗಳ ಬಗ್ಗೆ ಹೇಗೆ ಅವ್ರಿಗೆ ನಂಬಿಕೆ ಬರುತ್ತೆ? ಜೊತೆಗೆ ಮದ್ದೂರು MLA ಉದಯರವರು ಸಹ ಅವೆಚ್ಚವಾಗಿ ಮಾತಾಡ್ತಾರೆ. ಅದೆಲ್ಲ ತಪ್ಪು. ಈ ಥರ ಎಲ್ಲ ಮಾತಾಡಬಾರ್ದು. ಯಾವತ್ತೂ ಆಗಲಿ ಕುಮಾರಣ್ಣನವರು ಹೆಣ್ಮಕ್ಳ ಬಗ್ಗೆ ಆ ಥರ ಮಾತಾಡಿಲ್ಲ. ಕಾರಣ ಅವರು ಅಕ್ಕ ತಂಗಿರು, ಅಣ್ಣ ತಮ್ಮಂದಿರ ಜೊತೆ ತುಂಬ ಕುಟುಂಬದಲ್ಲಿ ಹುಟ್ಟಿ ಬಂದಂಥವ್ರು. ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೆ ಅವ್ರ ಮನೆ ಹತ್ರ 100 ಜನ ಹೆಣ್ಮಕ್ಳುಗಳು ಕಣ್ಣೀರು ಹಾಕೊಂಡು ಹೋಗ್ತಾರೆ. ಪ್ರತಿಯೊಬ್ಬರಿಗೂ ಪರಿಹಾರ ಇವತ್ತಿಗೂ ಸಹ ದೊರಕ್ತಾ ಇದೆ. ದೇಶವನ್ನ ಸದೃಢವಾಗಿ ಕಟ್ಟೋಕೆ ಸಮರ್ಥ ನಾಯಕರಿರಬೇಕು. ಆ ಸಮರ್ಥ ನಾಯಕತ್ವ ಮೋದಿಯವರಲ್ಲಿದೆ. ಇದನ್ನು ನಮ್ಮ ಮಾವನವರು ಮಾಜಿ ಪ್ರಧಾನಿ ದೇವೇಗೌಡರು ಒಪ್ಪಿಕೊಂಡಿದ್ದಾರೆ. ಮೋದಿಯವರಂತ ನಾಯಕರು ಸಿಕ್ಕೋದಿಲ್ಲ ನಮಗೆ. ಇವ್ರನ್ನ ಮತ್ತೊಮ್ಮೆ ನಾವು ಪ್ರಧಾನಿ ಮಾಡಬೇಕು ಅಂತೇಳಿ ನಾವೆಲ್ಲ ಇವತ್ತು ಸಂಕಲ್ಪ ಮಾಡಬೇಕು. ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಅವರು, ದೇಶಕ್ಕೆ ಮೋದಿ ಅವರು. ನೀವು ಬರೀ ನಿಮ್ಮ ಮತ ಹಾಕೋದಿಲ್ಲ, ನಿಮ್ಮ ಪರಿಚಯ ಇರುವ, ನಿಮ್ಮ ಏರಿಯಾದಲ್ಲಿ ಇರುವ ಎಲ್ಲ ಜನರ ಮತವನ್ನು ನೀವು ಹಾಕಿಸ್ಬೇಕು. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ, ದೇಶ
ಸಮರ್ಥವಾಗಿ ನಡೆಸೋದಕ್ಕೆ ನಾಯಕತ್ವಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ನೀವು ಮನವರಿಕೆ ಮಾಡಿಕೊಡ್ಬೇಕು. ಹೋದ ತಿಂಗಳು ತಾನೇ ಮಹಿಳಾ ದಿನಾಚರಣೆ ಆಗಿದೆ. ನಿಧಾನ ಆದರೂ ಸಹ ನಿಮಗೆಲ್ಲ ಬಿಲೇಟೆಡ್ ಹ್ಯಾಪಿ ವುಮೆನ್ಸ್ ಡೇ.